ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಅನಿತಾ ಲಕ್ಷ್ಮಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಟಾಪಿಕ್ಕು ಆಗಲೇ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಏನು ನೋಡಿದ್ರಿ, ಗಣೇಶನ ಮೆರವಣಿಗೆ ನೋಡಿದ್ರಿ. ಹಾಗೆ ಇದು ಪಾರ್ಟ್ 3 ನೋಡಿ. ಮೆರವಣಿಗೆ ಎಲ್ಲ ಮುಗಿದ ಮೇಲೆ ನಮ್ಮ ಚಿತ್ರದುರ್ಗ ಯಾವ ರೀತಿ ಇದೆ, ಆಲ್ಮೋಸ್ಟ್ ಫುಲ್ಲು ಇದಾಗ್ಬಿಟ್ಟಿದೆ. ಎಲ್ಲ ಚಪ್ಪಲಿ, ನೀರು ತಿಂದವರು, ಕುಡಿದವರು ಬಾಟ್ಲಿ ಎಲ್ಲ ಹೆಂಗೆ ಬಿಸಾಗ್ಬಿಟ್ಟಿದ್ದಾರೆ. ಹಂಗಾಗಿ ಈಗ ಆಲ್ಮೋಸ್ಟ್ ಟೈಮ್ 10 ಗಂಟೆ ಮೇಲಾಗಿತ್ತು. ಆಗ ನಾವು ನಮ್ಮ ಆಂಟಿ ಮನೆಯಿಂದ ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಡೋಣ ಅಂತ ಬರ್ತಾಯಿದ್ವಾ. ಆಗ ನೋಡಿದೆ ಅಲ್ಲೆಲ್ಲ ಫುಲ್ ಎಷ್ಟು ಇದಾಗ್ಬಿಟ್ಟಿದೆ, ಗಲೀಜಾಗ್ಬಿಟ್ಟಿದೆ ದುರ್ಗ ಅಂತ. ತೋರಿಸೋಣ, ಬರೀ ಕುಣಿಯೋದಷ್ಟೇ ನೋಡಬಾರ್ದು, ಅದಾದಮೇಲೆ ಹೇಗೆ ಆಗಿರುತ್ತೆ ಸಿಟಿ ಅನ್ನೋದು ಕೂಡ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಆಗಲೇ ನಾನು ಆ ವಿಡಿಯೋದಲ್ಲೆಲ್ಲ ಡಿ ಜೆ ಹಾಕೋಕ್ಕಾಗಿಲ್ಲ, ಇಲ್ಲಿ ಡಿ ಜೆನೆಲ್ಲ ಬಿಚ್ಚಿ ಪ್ಯಾಕ್ ಮಾಡ್ತಾಯಿದ್ದಾರೆ ನೋಡಿ. ಸರ್ಕಲಲ್ಲಂತೂ ಫುಲ್ಲು ವರ್ಸ್ಟಾಗಿ ಎಲ್ಲ ಮತ್ತು ಜನ ಸೇರಿದ ಮೇಲೆ ಸ್ವಲ್ಪ ಗಲೀಜಾಗೋದು ಮಾಮೂಲಲ್ಲ, ಆ ಥರ ಆಗಿದೆ ನೋಡಿ. ಆಲ್ರೆಡಿ ಟೈಮು 10:30 ಮೇಲಾಗಿರೋದ್ರಿಂದ ಡಿ ಜೆ ಇಲ್ಲ, ಕ್ಯಾನ್ಸಲ್ ಮಾಡಿದರು ಸರ್ಕಲ್ಗೆ ನೋಡಿ. ಹಾಗೆ ಪ್ಯಾಕ್ ಮಾಡ್ತಿರೋ ತೋರಿಸಿದೆ ನಾನು. ಮುಂದೆ ಮೆರವಣಿಗೆ ಹೋಗ್ತಾಯಿದೆ, ಟೈಮ್ ಆಯಿತು, ನಾವು ಊರ ಕಡೆಗೆ ಹೊರಟವಲ್ಲ, ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಎಷ್ಟು ಲೈಟಿಂಗ್ಸು ಆಗಲೇ ಎಲ್ಲ ಬಿಚ್ಚುತ್ತಾ ಇದ್ದಾರೆ. ಆಲ್ಮೋಸ್ಟು ಈ ಕಡೆ ಎಲ್ಲ ಮೆರವಣಿಗೆ ಮುಗ್ದಿರೋ ಕಡೆ ಆಲ್ಮೋಸ್ಟ್ ನೋಡಿ ಲೈಟಿಂಗ್ಸ್ ಎಲ್ಲ ಬಿಚ್ಚುತ್ತಾ ಇದ್ದಾರೆ ಇಲ್ಲೆಲ್ಲ. ಹಾಗೆ ನಾವು ಮಧ್ಯಾಹ್ನ ಈ ರೂಟಲ್ಲಿ ನಾವು ಹೋಗ್ತಾ ಇದ್ವಲ್ಲ, ಎಷ್ಟು ರಶ್ ಇತ್ತು ನೋಡಿದ್ರಲ್ಲ ಫಸ್ಟ್ನೇ ವೀಡಿಯೋದಲ್ಲಿ, ಪಾರ್ಟ್ 1 ವೀಡಿಯೋದಲ್ಲಿ. ಇಲ್ಲಿ ಕಾಲು ಇಡೋಕ್ಕೆ ಜಾಗ ಇರ್ತಿಲ್ಲ, ಅಷ್ಟು ರಶ್ ಆಗಿತ್ತು. ಇವಾಗ ನೋಡ್ರಿ ಎಲ್ಲ ಫ್ರೀ ಆಗಿಬಿಟ್ಟಿದೆ. ಇಲ್ಲಿ ಸ್ಟೇಷನ್ ಹತ್ರ ಮತ್ತು ಅಂಬೇಡ್ಕರ್ ಸರ್ಕಲ್ಲು, ಇಲ್ಲೇ ಮೇನ್ ನಾವು ಬಂದಿದ್ದೆ ಇಲ್ಲಿಗೆ. ಎಷ್ಟು ರಶ್ ಇತ್ತು, ಈಗೆಲ್ಲ ಫ್ರೀ ಆಗಿದೆ ನೋಡಿರಿ. ಇವರು ಆಟ ಸಾಮಾನು ಎಲ್ಲರೂ ಮನೆ ಕಡೆ ಹೊರಟರು, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಮುಗೀತಲ್ಲ ಫಂಕ್ಷನ್ನು. 21 ದಿನ ಗಣೇಶನ ಇಟ್ಕೊಂಡಿದ್ದಾಯಿತು, ಈ ವರ್ಷದ ಗಣೇಶನ ಕಳಿಸ್ಕೊಟ್ಟಿದ್ದು ಆಯಿತು. ಇನ್ನು ನೆಕ್ಸ್ಟ್ ಬರೋ ವರ್ಷದ ಗಣೇಶನ ವೆಲ್ಕಮ್ ಮಾಡೋದು ವೆಯ್ಟ್ ಮಾಡಬೇಕು ಅಷ್ಟೇ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡೋಣ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ. ಬ್ಯಾಟ್ರಿನೂ ಎಲ್ಲ ಹೋಗ್ತಿದ್ದಾವೆ. ಹಾಗೆ ನಾವು ಊರ ಕಡೆ ಹೊರಟ್ವಿ, ತೋರಿಸೋಣ. ಊರ ಕಡೆ ಹೋಗ್ತಿದ್ವಲ್ಲ, ನಮಗೂ ನೋಡಿ ಆಶ್ಚರ್ಯ ಆಯ್ತು, ಏನು ಜನ ಸೇರಿತ್ತಲ್ಲ, ಎಷ್ಟು ಖಾಲಿ ಆಗಿಬಿಟ್ಟಿದೆ ಮತ್ತು ಯಾವ ಥರ ಹರಡಿದೆ ಎಲ್ಲ ಅಂತಂದು ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿದೆ ನೋಡಿ. 21 ದಿನ ಈ ಲೈನ್ ಫುಲ್ ಎಷ್ಟು ಬ್ಯುಸಿ ಇತ್ತೋ ಅಷ್ಟೇ ಫ್ರೀ ಆಗಿದೆ. ಲಾಸ್ಟ್ ಟೈಮ್ ನಾನು ನಮ್ಮ ಸಮೀಕ್ಷಾ ಗಣೇಶನ ನೋಡಿಲ್ಲ ಅಂತಂದು ಹೋಗಿದ್ವಲ್ಲ ನಾವು, ನಮ್ಮ ಅಣ್ಣ ಅದಕ್ಕೆ ಎಲ್ಲ, ಆ ವಿಡಿಯೋದಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಈ ರೋಡ್ ಎಷ್ಟು 10 ಗಂಟೆ ಆದರೂ ಎಷ್ಟು ಬ್ಯುಸಿ ಇತ್ತಂತ. ಯಾಕೆ ಬ್ಯುಸಿ ಇತ್ತು, ಅವತ್ತು ಹಿಂದೂ ಮಹಾಗಣಪತಿ ಅಲ್ಲಿತ್ತು, ಅದನ್ನು ನೋಡೋಕ್ಕೋಸ್ಕರ ಅಷ್ಟು ಬ್ಯುಸಿ ಇತ್ತು. ಇವತ್ತು ಮಧ್ಯಾಹ್ನನೂ ಕೂಡ, ಈ ವಿಡಿಯೋ ಮಾಡೋ ಮಧ್ಯಾಹ್ನ 28ನೇ ತಾರೀಕು ಮಧ್ಯಾಹ್ನನೂ ಕೂಡ ಎಷ್ಟು ಬ್ಯುಸಿ ಇತ್ತು. ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ. ನಾವು ದೊಡ್ಡವ್ರ ಸಮೇತವಾಗಿ ಅದರಲ್ಲಿ ನುಸ್ಳೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಸೇರಿತ್ತು, ಜನಸ್ತೋಮ. ಆದರೂ ತುಂಬ ಚೆನ್ನಾಗಿ ಮೆರವಣಿಗೆ ಆಯಿತು, ಅದು ಖುಷಿ, ತುಂಬ ಖುಷಿ. ಏಷ್ಯಾ ಖಂಡದಲ್ಲೇ 2ನೇ ಸ್ಥಾನ ಪಡ್ಕೊಂಡಿದೆ ನಮ್ಮ ಚಿತ್ರದುರ್ಗ ಗಣೇಶನ ಮೆರವಣಿಗೆಯಲ್ಲಿ. ಅಷ್ಟು ಅದ್ಧೂರಿಯಿಂದ ನಡೆಯುತ್ತೆ. ಅದೊಂದು ತುಂಬ ಖುಷಿಯಾದ, ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ವಿಚಾರ. ಆದಷ್ಟು ಎಲ್ಲ ಜನ ಸೇರಿ ಶಾಂತ ರೀತಿಯಿಂದ ಮೆರವಣಿಗೆ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇದು ಹಿಂದೂ ಮಹಾಗಣಪತಿ ಇಟ್ಟಿದ್ದ ಪ್ಲೇಸು. ಇಲ್ಲೂ ಕೂಡ ನೋಡ್ಬೋದು ನೀವು, ಹೇಗೆ ಎಲ್ಲ ಖಾಲಿ ಖಾಲಿ ಖಾಲಿ. ಎಷ್ಟು ಆಟ ಸಾಮಾನು ಮತ್ತು ತಿಂಡಿಗಳು, ಎಷ್ಟು ಬಗೆಯ ತಿಂಡಿ ತಿನಿಸು, ಗಿಡಗಳು, ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೊಂಡಿದ್ರು, ಎಲ್ಲ ಖಾಲಿ ಮಾಡಿದ್ದಾರೆ. ಯಾಕಂದರೆ ಮುಗೀತಲ್ಲ, ಅವರು ಬೇರೆ ಕಡೆ ಇನ್ನೊಂದು ಕಡೆ ಹೋಗಿ ಯಾವುದಾದ್ರು ಜಾತ್ರೆ, ಯಾವುದಾದ್ರು ಅದ್ದೂರಿ ಫಂಕ್ಷನ್ನು ಅಂಥ ಕಡೆ ಹೋಗಿ ಮತ್ತೆ ಅವ್ರು ಅಂಗಡಿ ಹಾಕಿ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಲ್ಲ. ಹಾಗಾಗಿ ಇಲ್ಲಿ ಖಾಲಿ ಮಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ಅಂತ, ನಮ್ಮ ಚಿತ್ರದುರ್ಗ ಹೇಗೆಲ್ಲ ಕಾಣ್ತಿದೆ ಅಂತ ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊತಾ ಇದ್ದೀನಿ. ಹಾಗೆ ನಾವು ಊರ ಕಡೆ ಹೊರಟ್ವಿ ಚಿತ್ರದುರ್ಗಕ್ಕೆ. ಬಾಯ್ ಬಾಯ್ ಸಿ ಯು ಹೇಳ್ಕೊಂತ ಟಾಟಾ ಬಾಯ್ ಹೇಳಿ. ಹಾಗೆ ನಮ್ಮ ಸಮೀಕ್ಷಾ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಸೌಗಂಧು, ನನ್ನ ಬೆನ್ನೆಲ್ಲ ಕಾರಲ್ಲಿ ಬಂದರು. ನಾವಿಬ್ಬರು, ನಾನು ನಮ್ಮ ಯಜಮಾನ್ರು ಬೈಕಲ್ಲಿ ಬಂದ್ವಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಪ್ಲೀಸ್ ನನ್ನ ಚಾನಲಿಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅನ್ನೋದು ಮಾತ್ರ ಮರಿಬೇಡಿ. ಹಾಗಾಗಿ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ಕೊತ
ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಫುಲ್ಲು ಆಲೆ ನೈಟ್ 11:30 12 ಗಂಟೆ ಟೈಮ್ ಆಗಿ ಬಂದಿತ್ತು. ಆಲ್ರೆಡಿ ನನ್ನ ಮಗಳಿಗೂ ನಿದ್ದೆ, ಎಲ್ಲರಿಗೂ ನಿದ್ದೆ ಬಂದುಬಿಟ್ಟಿದೆ. ಹಾಗೆ ಬೇಗ ಬಂದು ಇನ್ನೇನು ಊಟ ಮಾಡ್ಕೊಂಬಂದಿದ್ವಲ್ಲ ಆಂಟಿ ಮನೇಲಿ, ಮನ್ಕೊಳಕ್ಕೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ಕೊತ. ಓಕೆ ಬಾಯ್. ಬಾಯ್ ಅಂದ್ಕೊಂತಾನೆ ಇಷ್ಟೊಂದು ಮಾತಾಡಿದೆ ಅಂತ ಅಂದ್ಕೊಬೇಡಿ. ಸಿ ಯು, ಟೇಕ್ ಕೇರ್, ಗುಡ್ ನೈಟ್ ಅಂತ ಇದರಲ್ಲಿ ಹೇಳ್ತಿದ್ದೀನಿ. ಇದನ್ನು ವೀಡಿಯೋ ಬಿಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿ ಯು ಫ್ರೆಂಡ್ಸ್.